ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಯುಗಾದಿ ಹಬ್ಬದ ಪ್ರಯುಕ್ತ ಮಲೆ ಮಹದೇಶ್ವರ ಬೆಟ್ಟ ದಿವ್ಯ ದೇಗುಲ ದರ್ಶನವನ್ನ ಕಣ್ತುಂಬ್ಕೊಳ್ರಪ್ಪ. ಹೌದಮ್ಮ, ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಯುಗಾದಿ ಹಬ್ಬದ ಪ್ರಯುಕ್ತ ನಮ್ಮ ದೇವಸ್ಥಾನದ ಆನೆಗೆ ಒಂದು ಸೇಬು ಪ್ರಸಾದವನ್ನು ಕೊಡೋಣ. ಯುಗಾದಿ ಹಬ್ಬದ ಪ್ರಯುಕ್ತ ಮಲೆ ಮಹದೇಶ್ವರ ಬೆಟ್ಟ ನಡುಮಲೆ ದರ್ಶನ ಕಣ್ತುಂಬಿಕೊಳ್ಳಿ. ಹಾಗೆ ಆನೆಗೆ, ನಮ್ಮ ದೇವಸ್ಥಾನದ ಆನೆಗೆ ಒಂದು ಸೇಬು ಪ್ರಸಾದವನ್ನು ವಿತರಿಸೋಣ. ತುಂಬ ಜನ ಇದ್ದಾರೆ, ಸೊ ದಯವಿಟ್ಟು ನಿರೀಕ್ಷಿಸಿ. ಆನೆಗೆ ಒಂದು ಸೇಬು ಕೊಡೋಣ. ಸಾಕು ಬಿಡಪ್ಪ, ಸಾಕು. ಓಕೆ, ನಮ್ಮ ದೇವಸ್ಥಾನದ ಆನೆಗೆ ಸಾಕು. ಹಾಂ, ಸೂಪರ್, ಸಾಕು. ಫೋಟೋ ತಗೊಟ್ಟೆಯಪ್ಪ. ಓಕೆ, ಸೇಬು ಪ್ರಸಾದ ಸೇವನೆಯನ್ನು ಮಾಡಿಕೊಂಡಿದೆ. ಏನು ಈ ಜಾತ್ರೆಯ ಸಂದರ್ಭದಲ್ಲಿ ವಿಶೇಷ ದಿನಗಳೊಂದು ನಮ್ಮ ಆನೆಗೆ ಏನಾದರೂ ಒಂದು ಪ್ರಸಾದ, ಸೊ ಒಂದು ಸೇಬು ಇಲ್ಲಾಂದರೆ ಒಬ್ಬಟ್ಟು, ಸೊ ಇದೆಲ್ಲ ಕೊಡ್ತಕ್ಕಂಥದ್ದು ಮೊದಲಿಂದನೂ ಇದೆ. ಆನೆಗೆ ಬೇಕಾದಂತಹ ಏನು ಸೇಬುಗಳನ್ನ ಕೊಡ್ಬೋದಂತೆ. ಹಾಗೆ ಅಪರೂಪಕ್ಕೆ ಒಂದೊಂದು ಸಲ ಒಬ್ಬಟ್ಟು ಮಾಡಿಕೊಡ್ತಾರೆ. ಸೊ ಈ ಥರ ಎಲ್ಲ ಕೊಡ್ತಾ ಇರ್ತಾರೆ. ನೀವು ಸಹ ಏನಾದರೂ ಆನೆ ಕೊಡಬೇಕು ಅನಿಸಿದ್ರೆ ಸೇಬನ್ನು ಕೊಡಿ ಅಂತ ಈ ವಿಡಿಯೋ ಮೂಲಕ ಒಂದು ಮನವಿ ಹಾಕೊಳ್ತೀನಿ. ಸೊ ಸೇಬು ಕೊಡೋದು ವಿಡಿಯೋ ಮಾಡೋಕ್ಕಾಗಿಲ್ಲ, ದಯವಿಟ್ಟು ಕ್ಷಮಿಸಿ. ಯಾಕಂದರೆ ಸುಮ್ಮನೆ ಹಾಗೆ ಕೈಯಲ್ಲಿ ನೋಡಿ ಕೊಟ್ಟೆ. ಅದು ಏನೋ ಅದು ನೋಡಿದ ತಕ್ಷಣ ಅದು ಕಿತ್ಕೊಂಡು ತಿನ್ಕೊಂಬಿಡ್ತು. ಅದಕ್ಕೆ ಸೇಬು ಅಂದರೆ ವಿಶೇಷ ಅಲ್ವರ. ಸೊ ಯುಗಾದಿ ಜಾತ್ರೆ ಸಂದರ್ಭದಲ್ಲಿ ಇದಕ್ಕೊಂದು ಸೇಬು ಕೊಟ್ಟದ್ದು ನನಗೆ ಬಹಳ ಆನಂದ ಆಗ್ತಾಯಿದೆ, ಬಹಳ ಖುಷಿ ಆಗ್ತಾಯಿದೆ. ಅರ್ಥ ಆಯ್ತಾ? ಸೊ ತಾವು ಸಹ ಸ್ವಾಮಿಯವರ ಸನ್ನಿಧಿಗೆ ಆಗಮಿಸಿದಾಗ ಇಲ್ಲಿ ಇರ್ತಾರೆ, ಅವರು ಮಾವುತರು ಇರ್ತಾರೆ. ಅವ್ರು ಹೇಳ್ತಾರೆ ಅವ್ರು ಯಾವ ಸಮಯದಲ್ಲಿ ಯಾವ ಥರ ಅದಕ್ಕೆ ಫುಡ್ಡನ್ನು ಕೊಡ್ಬೋದು, ಎಷ್ಟು ಕೊಡ್ಬೋದು, ಯಾವ ಪ್ರಮಾಣದಲ್ಲಿ ಕೊಡಬೇಕು ಅದು ಅವ್ರಿಗೆ ಗೊತ್ತಿರ್ತದೆ. ಅವ್ರು ಹೇಳ್ತಾರೆ ಇಂಥ ಟೈಮ್ಗೆ ಇದು ಕೊಡ್ಬೋದು ಅಂತ. ಅದರಂತೆ ನೀವು ಸಹ ಕೊಡಬಹುದು. ಬನ್ನಿ. ನಮಸ್ತೆ. ಯಾವ್ರವರು? ಹೌದಾ? ಹೌದಾ? ಅವ್ರು ನಿಮ್ಮ ಸ್ನೇಹಿತರ? ಒಳ್ಳೇದರಿ ಸ್ವಾಮಿ, ಒಳ್ಳೇದರಿ ಸರ್. ನಿಮ್ದೊಂದು ಬರುತ್ತೆ, ನೋಡ್ಕೊಳ್ಳಿ. ಹಾಂ, ಸೆಲ್ಫಿ ಬೇಕಾ? ಬನ್ನಿ ತಗೊಳ್ಳೋಣ. ಅದು ಹೇಳ್ತೀನಪ್ಪ.
ಯಾವ್ರಪ್ಪ? ಸರ್ ನಮ್ಮ ರಾಮನಗರ. ರಾಮನಗರ. ಸೂಪರ್, ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ನೀವು ಬ್ರದರ್ ಬನ್ನಿ ಬನ್ನಿ ಬನ್ನಿ. ಬನ್ನಿ ಸರ್. ಬನ್ನಿ ಗುರುಗಳೇ, ಏನಿಲ್ಲ. ಆಯ್ತಾಯ್ತು, ಬೇಡ 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 ಹಾಗೆ